ಜನರೊಂದಿಗೆ ಬೆರೆಯುವ, ವ್ಯವಹರಿಸುವ ಸಾಮಾಜಿಕ ಕೌಶಲ್ಯದ ಶಿಕ್ಷಣ ನೀಡಿದರೆ ಮಕ್ಕಳು ತಮ್ಮ ಶಿಕ್ಷಣದ ನಂತರ ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತೆ. ಇಂದಿನ ಮಕ್ಕಳಿಗೆ ನಾವು ಗುಣಮಟ್ಟದ ಶಿಕ್ಷಣ ಕೊಟ್ಟು ಅವರನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸನ್ನದ್ಧಗೊಳಿಸುವುದು ಎಷ್ಟು ಮುಖ್ಯವೋ ಅಷ್ಟೇ ಅವರಲ್ಲಿ ನಾಯಕತ್ವದ ಗುಣ, ಸಾಮಾಜಿಕ ಕೌಶಲ್ಯವನ್ನ, ಉದ್ಯಮಶೀಲ ಮನೋಭಾವ ಬೆಳೆಸುವುದು ಬಹಳ ಮುಖ್ಯವಾಗಿದೆ ಅಂತ ಬಿವಿವಿ ಸಂಘ ವಾಹನ ವಿಭಾಗ ಸಂಯೋಜಕ ಅಶೋಕ್ ಆರ್ ಕರಡಿ ಹೇಳಿದ್ದಾರೆ. ಅವರು ಬಿವಿವಿ ಸಂಘದ ಬಸವೇಶ್ವರ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಬಿಬ್ಸ್ ಲಿಟಲ್ ಎಂಟ್ರಪ್ರಿನ್ಯೂರ್ ಕಾರ್ನಿವಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮಕ್ಕಳನ್ನ ನಾನಾ ತರಹದ ವ್ಯಾಪಾರಗಳಲ್ಲಿ ತೊಡಗಿಸಿಕೊಳ್ಳಲು ಇಂತಹ ಕಾರ್ಯಕ್ರಮ ಮಾಡ್ತಾ ಇದೆ ಎಂದಿದ್ದಾರೆ. ವಿದ್ಯಾರ್ಥಿಗಳ ಉದ್ಯಮಶೀಲ ಮನೋಭಾವನ ಬೆಳೆಸುವ ಇಂತಹ ಪ್ರಯತ್ನಗಳನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಪ್ರಾಂಶುಪಾಲರು ರಾಜಶೇಖರ್ ಬೆಂಗೊಳ್ಳಿ ಅವರು ವಿದ್ಯಾರ್ಥಿಗಳ ಪರಿಶ್ರಮವನ್ನು ಶ್ಲಾಘಿಸಿ, ಪಾಲಕರ ನಿರಂತರ ಸಹಕಾರ ನಮಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಿದ್ದು, ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಆತ್ಮವಿಶ್ವಾಸ, ನಾಯಕತ್ವ, ಸಾಮಾಜಿಕ ಕೌಶಲ್ಯ ಹಾಗೂ ಜೀವನ ಮೌಲ್ಯವನ್ನ ಬೆಳೆಸಲು ನೆರವಾಗುತ್ತೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಾಮಾಜಿಕ ಕೌಶಲ್ಯದ ಶಿಕ್ಷಣ ಕೊಡುತ್ತಾ ಪೋಷಕರು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನ ಗಟ್ಟಿಗೊಳಿಸುತ್ತೀವಿ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ರಾಜು ಶೆಟ್ಟರ್ ಸೇರಿ ಶಾಲೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು. ಈ ಕಾರ್ನಿವಲ್ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳೇ ಕಾರು ಮತ್ತು ಬೈಕ್ ಶೋರೂಮ್ ಎಕ್ಸಿಕ್ಯೂಟಿವ್ ಆಗಿ ಬಂದಂತಹ ಜನರಿಗೆ, ಪೋಷಕರಿಗೆ ವಾಹನಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಇನ್ನು ಮನರಂಜನಾ ವಿಷಯದಲ್ಲಿ ಅದರಲ್ಲೂ ಹಾರರ್ ಶೋ ವೀಕ್ಷಿಸಿ, ಕುದುರೆ ಸವಾರಿ ಮಾಡಿ ಕೊನೆಗೆ ಮಕ್ಕಳೇ ಆರಂಭಿಸಿದ್ದ ಮಿನಿ ಫುಡ್ ಕೋರ್ಟ್ನಲ್ಲಿ ಪಲಾವ್, ವಡೆ, ಗುಲಾಬ್ ಜಾಮೂನ್, ಅವಲಕ್ಕಿ, ಚೋಡಾ, ಉಪ್ಪಿಟ್ಟು, ಪಾಪ್ಕಾರ್ನ್ ಮತ್ತು ಚಾಟ್ ಸ್ಟಾಲ್ ಸೇರಿ ನಾನಾ ತರಹದ ಫುಡ್ ತಿಂದು ಪೋಷಕರು ಖುಷಿ ವ್ಯಕ್ತಪಡಿಸಿದರು. ಇನ್ನು ಗೇಮ್ ಝೋನ್ ಫನ್ ಗೇಮ್ ವಿಭಾಗದಲ್ಲಿ ಟಿಕೆಟ್ ಪಡೆದು ಪಾಲಕರೇ ಆಟವಾಡಿ ಸಂಭ್ರಮಿಸಿದ್ರು. ನಮ್ಮ ಮಕ್ಕಳಲ್ಲಿ ಉದ್ಯಮಶೀಲತೆ ಮನೋಭಾವ ಬೆಳೆಸಲು ಶಾಲೆಯವರು ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಿಜಕ್ಕೂ ಖುಷಿ ತರಿಸಿದೆ. ಯಾವುದೋ ಒಂದು ದೊಡ್ಡ ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಯಿತು ಎಂದು ಹಲವು ಪೋಷಕರು ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಪಟ್ಟಣದ ಬಿವಿವಿ ಸಂಘದ ಬಸವೇಶ್ವರ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಬಿಬ್ಸ್ ಲಿಟಲ್ ಎಂಟ್ರಪ್ರಿನ್ಯೂರ್ ಕಾರ್ನಿವಲ್ ಕಾರ್ಯಕ್ರಮ ನಡೆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.